ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. ನೀವು ದೇಶದಲ್ಲೇ ಅತಿದೊಡ್ಡ ಗೂಗಲ್ ಕ್ಯಾಂಪಸ್ ಅನ್ನ ಬೆಂಗಳೂರಿನಲ್ಲಿ ಆರಂಭಿಸಿರುವಂತದ್ದು, ಹಾಗೆ ನಿದ್ರೆಗೆ ಭಂಗ ಬರುತ್ತೆ ಅಂತ ಹೇಳಿ ಕೇರಳದಲ್ಲಿ ಹುಂಜದ ಮೇಲೆ ಕೇಸನ್ನ ಫೈಲ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳಿವೆ, ಸಾಕಷ್ಟು ಸುದ್ದಿಗಳಿವೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸುದ್ದಿಗಳ ಬಗ್ಗೆ ಚರ್ಚಿಸೋಣ. ದೇಶದಲ್ಲಿ ಅತಿದೊಡ್ಡ ಗೂಗಲ್ ಕ್ಯಾಂಪಸ್ ಬೆಂಗಳೂರಿನ ಮಹದೇವಪುರದಲ್ಲಿ ಕಾರ್ಯಾರಂಭ ಮಾಡಿಕೊಂಡಿದೆ ಸರ್. ಒಳ್ಳೆಯ ಸುದ್ದಿ ಅದು. ಹೌದು ಸರ್, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಅದೇ ಸರ್, ಇಂಪಾರ್ಟೆಂಟ್ ಜಾಸ್ತಿ ಆಗುತ್ತೆ. ಏನೆಲ್ಲ ಸರ್ವಿಸ್ ಇದೆ ಅಂತಂದ್ರೆ ಅದು ಟೋಟಲ್ 16 ಲಕ್ಷ ಚದರ ಅಡಿ ವಿಸ್ತಾರದಷ್ಟಿದೆ ಸರ್. ಅಲ್ಲಿ ಚೈಲ್ಡ್ ಕೇರ್ ಸೆಂಟರ್ ಇರುತ್ತೆ, ವ್ಯಾಯಾಮದ್ದು ಲೈಕ್ ಫುಡ್ ಕೋರ್ಟು, ಈ ಥರದ್ದು. ಹೊಸದಾಗಿ ನೌಕರಿ ಸಿಗುತ್ತೆ ಅಂತ ಇದೆಯಾ? ಇಲ್ಲ ಸರ್, ಸದ್ಯಕ್ಕಲ್ಲಿ 5,000 ಜನ ಅಂದ್ರೆ ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿ ಕೆಲಸಗಾರರು ಇದ್ದಾರೆ ಅಂತ ಹೇಳಿ ಮಾಡ್ಬೋದು. ಯಾಕಂದ್ರೆ ಈಗಾಗಲೇ 3 ಕ್ಯಾಂಪಸ್ ಇದೆ ಬೆಂಗಳೂರಿನಲ್ಲಿ. ಗೂಗಲ್ ಇದ್ದು ಅದನ್ನು ಯೂಟ್ಯೂಬ್ ಎಲ್ಲ ಅಲ್ಲೇ ನಡೀತದೆ. ಆಮೇಲೆ ಅಲ್ಲಿ ಈಗಾಗಲೇ ಒಂದು 7,000 ಜನ ಇದ್ದ ಹಾಗೆ ನನಗೆ ಓದಿದ್ದು ನೆನಪು. ಇಲ್ಲೂ 5,000 ಅಂತ ಹೇಳಿದ್ರೆ ಒಂದಷ್ಟು ಜಾಸ್ತಿ ಆಗುತ್ತೆ. ಆದರೆ ಪ್ರಪಂಚದಾದ್ಯಂತ ಅಂದರೆ ಮೇನ್ ಅಮೆರಿಕದಲ್ಲಿ ಅವ್ರ ಕ್ಯಾಂಪಸ್ ಇರೋದು 1.82 ಲಕ್ಷ ಜನ ಜಗತ್ತಿನಾದ್ಯಂತ ಗೂಗಲ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಮೆರಿಕ ಬಿಟ್ಟರೆ ಅತ್ಯಂತ ದೊಡ್ಡ ಕ್ಯಾಂಪಸ್ ಇರೋದು ಬೆಂಗಳೂರಿನಲ್ಲಿ. ಅದು ಗೂಗಲ್ನ ಸ್ಪೆಷಾಲಿಟಿ. ಬೆಂಗಳೂರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದೆ. ಅದರ ಉದ್ಯೋಗ ಸೃಷ್ಟಿ ಆಗ್ಬೋದಲ್ಲ ಸರ್, ಹೊಸ ಉದ್ಯೋಗ ಅದು ಆಗುತ್ತೆ. ಅಲೈಡ್ ಸರ್ವಿಸ್ ಅಂತ ಹೇಳ್ತೀವಲ್ಲ ನಾವು, IT ಸೆಕ್ಟರ್ನಲ್ಲಿ ಹೇಗಂದ್ರೆ ಆ IT ಕಂಪನಿ ಒಳಗಡೆ ಕೆಲಸ ಮಾಡೋದ್ರಿಂದ ಈಗ 5,000 ಜನರಿಗೆ ಹೋಗೋದಕ್ಕೆ ಟ್ಯಾಕ್ಸಿ ಬೇಕು ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಡಬೇಕು. ಟ್ರಾನ್ಸ್ಪೋರ್ಟ್ ಕಂಪನಿಗೆ ಅವ್ರಿಗೆ ಇದಾಗುತ್ತೆ. ಕ್ಯಾಂಟೀನ್ ಬೇಕಲ್ಲಿ, ಯಾರೋ ಹೊರಗಡೆ ಕ್ಯಾಂಟೀನ್ ಕೊಡ್ತಾರೆ ಅಲ್ವಾ? ಈ ತರದ ಸರ್ವಿಸ್ಗಳಿದೆಯಲ್ಲ, ಪರೋಕ್ಷ ಉದ್ಯೋಗಗಳು ಸಿಗೋದು ಕೂಡ ಇರುತ್ತೆ ತುಂಬಾ. ಹಾಗಾಗಿ ಇಟ್ಸ್ ಎ ಗುಡ್ ನ್ಯೂಸ್ ಸರ್. ಇಲ್ಲಿ ಇದೊಂಥರ ಸಿಲ್ಲಿ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್. ನಿದ್ರೆಗೆ ಭಂಗ ಆಗುತ್ತೆ ಅಂತ ಹೇಳಿ ಕೇರಳದಲ್ಲಿ ಹುಂಜದ ಮೇಲೆ ಕೇಸ್ನ ಫೈಲ್ ಮಾಡಿರುವಂತದ್ದು ಸರ್. ಅಂದ್ರೆ ಅವ್ರಿಗೆ ಬೆಳಿಗ್ಗೆನೆ 3 ಗಂಟೆ ಸುಮಾರಿಗೆ ಆ ಹುಂಜ ಕೂಗುತ್ತಂತೆ. ಸೊ ಹಂಗಾಗಿ ಅವ್ರಿಗೆ ನಿದ್ರೆಗೆ ಭಂಗ ಉಂಟಾಗುತ್ತೆ ಅಂತ ಹೇಳಿ ರಾಧಾಕೃಷ್ಣ ಅಡೂರು ಅನ್ನೋರು ಏನ್ ಮಾಡೋದು, ಹುಂಜಕ್ಕೆ ಹೇಳಿ ಇಲ್ಲಪ್ಪ ನೀನು 5 ಗಂಟೆಗೆ ಕೂಗು ಅಂತೇಳಿ ಹೇಳಲಿಕ್ಕೆ ಆಗುತ್ತಾ? ಏನ್ ಮಾಡಿ ಜಡ್ಜ್ ಏನ್ ಮಾಡಿದ ಆಮೇಲೆ ಏನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೇಸ್ ಕೊಟ್ಟಿರುವಂತದ್ದು. ಹೌದು ಸರ್. ಏನ್ ತೀರ್ಮಾನ ಅದೇ ಸರ್, ಏನ್ ತೀರ್ಮಾನ ಮಾಡಕ್ಕಾಗುತ್ತೆ? ತೀರ್ಮಾನ ಏನೋ ಹೇಳಿದ್ರಲ್ಲ ಅವರು, ಎಲ್ಲ ನೋಡಿದ್ನಲ್ಲ ನಾನು ಸುದ್ದಿನಲ್ಲಿ. ಅದೇ ಸ್ಥಳ ಬದಲಾಯಿಸಿ ಅಂದ್ರೆ ಅದನ್ನ ಬೇರೆ ಕಡೆ ಕರ್ಕೊಂಡೋಗಿ ಏನಂತದ್ದೇನೋ ಹೇಳಿರುವಂತದ್ದು ಸದ್ಯ ಸಾರು ಮಾಡಿ ತಿನ್ನಿ ಅಂತ ಹೇಳಿಲ್ವಲ್ಲ ಅಧಿಕಾರಿಗಳು. ಇಲ್ಲ ಇಲ್ಲಿ ನಿಜ, ಬಟ್ ವಯಸ್ಸಾದವರು ಅವರಿಗೆ ತೊಂದರೆ ಆಗೋದು ನಿಜ ಅಲ್ವಾ? ಈಗ ಬೇರೆ ತರದ್ದಾದ್ರೆ ಪರವಾಗಿಲ್ಲ. ಬಹಳ ಸಲ ಏನಾಗುತ್ತೆ, ಬೆಳಿಗ್ಗೆ ಬೇರೆ ಬೇರೆ ತರ ಜನರಿಗೆ ತೊಂದರೆ ಕೊಡುವಂತಹ ಮೈಕಗಳು ಅವು ಇವೆಲ್ಲ ಇದೆ ಆಯ್ತಾ. ಅದು ಒಂಥರ. ಇದು ಏನ್ ಮಾಡೋದು, ಕೋಳಿಗೆ ಅದಕ್ಕೆ 3 ಗಂಟೆ ಯಾವ್ದು 5 ಗಂಟೆ ಯಾವ್ದು ಗೊತ್ತಾಗೋದು ಹೇಗೆ ಕೋಳಿಗೆ? ಅದೇ ಸರ್, ಕೇರಳದಲ್ಲಿ ಇರ್ತದೆ, ನಡೀತದೆ. ಸರ್ ಮತ್ತೆ ಮಹಾಕುಂಭ ಮೇಳದಲ್ಲಿ ಸರ್, ಅಂದ್ರೆ ಉತ್ತರ ಪ್ರದೇಶದ 75 ಜೈಲುಗಳಲ್ಲಿರುವಂತಹ 90 ಕೈದಿಗಳಿಗೆ ಪುಣ್ಯ ಸ್ನಾನದ ಭಾಗ್ಯ. 90,000 ಕೈದಿಗಳಿಗೆ ಸರ್ ಮಹಾಕುಂಭ ಮೇಳದ ಸಂಗಮದಲ್ಲಿರುವಂತಹ ನೀರನ್ನ ತಗೊಬಂದು ಸ್ನಾನ ಮಾಡೋಕೆ ಅವಕಾಶ ಕೊಟ್ಟಿರೋದು. ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಕೆಲವರಾದ್ರೂ ತರ್ಸ್ಕೊಂಡು ಹೋಗ್ಬೋದು. ಅದು ಒಳ್ಳೆ ಕೆಲಸ. ಅಲ್ಲಿಂದ ಇಲ್ಲಿಗೆ ಜೈಲಿಗೆ ನೀರು ತಂದು ಹಾಗಾದ್ರೂ ಅವ್ರು ಮಾಡಿರೋ ಪಾಪ ತೊಳೆದು ಹೋಗ್ಲಿ ಅನ್ನೋದು ಅಧಿಕಾರಿಗಳ ಉದ್ದೇಶ. ಹೌದು ಸರ್. ಸಚಿವ ದಾರಾ ಸಿಂಗ್ ಚೌಹಾಣ್ ಸರ್, ಬಂದಿಖಾನೆ ಸಚಿವರು. ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ಗೊತ್ತಲ್ವಾ? ಈಗ ಇವತ್ತು ಬಂದಿದೆ NGT ಇಂದ, ಯಾವುದು ನ್ಯಾಷನಲ್ ಟ್ರಿಬ್ಯುನಲ್, ಗ್ರೀನ್ ಟ್ರಿಬ್ಯುನಲ್ ನಿಂದ ಒಂದು ಆದೇಶನೇ ಬಂದಿದೆ. ಒಂದು ಇದೆ ಪ್ರಶ್ನೆ ಪತ್ರಿಕಾ ಹೇಳಿಕೆನೆ ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಏನು ಗಂಗಾ ನದಿಯಲ್ಲಿ ಸಂಗಮದಲ್ಲಿ ಏನು ನೀರಿದೆ, ಆ ನೀರು ಆರೋಗ್ಯಕ್ಕೆ ಅತ್ಯಂತ ಮಾರಕ. ಅದರೆಲ್ಲ ವಿಷ ಕೀಟಾಣುಗಳೆಲ್ಲ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಕೈದಿಗಳಿಗೆ ಮತ್ತೆ ಅದನ್ನು ತಂದು ಇಲ್ಲಿ ಸ್ನಾನ ಮಾಡಿಸಿದ್ರೆ ಹೇಗಾಗ್ಬೋದು? ಅಫ್ಕೋರ್ಸ್ ವಾದ ಮಾಡ್ತಾರೆ. ಯಾಕಂದ್ರೆ ಈಗ ಸ್ನಾನ, ಜನರ ನಂಬಿಕೆ ಇವೆಲ್ಲ ಪ್ರಶ್ನೆಗಳು ಬರ್ತವೆ, ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಆದ್ರೆ ಸರ್ಕಾರದ ಒಂದು ಅಂಗಸಂಸ್ಥೆ, ಒಂದು ಪ್ರತಿಷ್ಠಿತ ಪರಿಸರಕ್ಕೆ ಸಂಬಂಧಿಸಿದ ಸಂಸ್ಥೆ ಇದನ್ನು ಹೇಳಿದೆ ಅಂದ್ರೆ ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಆ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ಯಮುನಾ ನದಿದ್ದು ದೆಹಲಿನಲ್ಲಿ ಅದು ಸಮಸ್ಯೆ ಇದೆ.
ಇರ್ಲಿ ಕೈದಿಗಳು ಸ್ನಾನ ಮಾಡಲಿ ಮಾಡಿ ಸರ್. ಹಂಗಾಗಿ ಪಾಪ ತೊಳೆದೋಗ್ಲಿ ಹೌದು ಅಂತ ಅವ್ರು ನಂಬ್ಕೋಬೇಕಲ್ಲ. ಕೈದಿಗಳನ್ನ ನಂಬ್ತಾರ? ಅದೇ ಸರ್, ಅಧಿಕಾರಿಗಳು ನಂಬ್ತಾರೆ. ಇವ್ರನ್ನ ಕೈದಿಗಳು ಯಾರಿಗೆ ಇಷ್ಟ ಇದೆಯೋ ಅವ್ರು ಮಾಡ್ಕೋಬಹುದು. ಆ ತರ ಇದೆಯಾ? ಅಲ್ಲ ಹಂಗೂ ಇರ್ಬೋದಲ್ಲ ಸರ್. ಈಗ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಮಾಡ್ಸಕ್ಕಾಗುತ್ತೆ ಅಂದ್ರೆ ಕೈದಿಗಳು ಮಾಡೋ ಸ್ನಾನ ಅಂತ ಹೇಳಿದ್ರೆ ಮಾಡಬೇಕಲ್ವಾ? ಇರ್ಲಿ, ಏನೋ ಒಂದು ಸರ್ಕಾರದ ಅಧಿಕಾರಿಗಳಿಗೆ ಯಾವ್ಯಾವುದೋ ಒಂದು ಆಲೋಚನೆಗಳು ಬರ್ತವೆ ಮಿನಿಸ್ಟ್ರುಗಳಿಗೆ. ಆಮೇಲೆ ಜೊತೆಗೆ ಸರ್, ಅದಾನಿ ವಿರುದ್ಧದ ತನಿಖೆಗೆ ಭಾರತದ ಸಹಾಯ ಕೋರಿದ ಅಮೆರಿಕದ ಆಯೋಗ ಸರ್. ಸರ್ ಏನಿದು ಪ್ರಕರಣ ಅಂದ್ರೆ? ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಕಂಪನಿ ಇದೆ ಅದಾನಿ ಗ್ರೀನ್ ಎನರ್ಜಿಯಲ್ಲಿ ಇದೆಯಲ್ಲ, ಅಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಹೋಗಿದೆ. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬೇರೆ ಕಡೆ ಎಲ್ಲ ಅವರು ಸ್ಟಾಕ್ ಮಾರ್ಕೆಟ್ ಎಂಟರ್ ಮಾಡಿದ್ದಾರೆ, ಶೇರ್ಗಳನ್ನು ಮಾರಾಟ ಮಾಡಿದ್ದಾರೆ. ಈ ಶೇರ್ಗಳನ್ನು ಮಾರಾಟ ಮಾಡುವಾಗ ಅವರು ಕೆಲವು ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೂಡಿಕೆದಾರರಿಗೆ. ಸುಳ್ಳು ಮಾಹಿತಿಗಳು ಏನು ಅಂತ ಹೇಳಿದ್ರೆ, ಅವರ ಪವರ್ ಸಪ್ಲೈಯರ್ ನಮ್ಮ ಹತ್ರ ಬೇಕಾದಷ್ಟು ಸ್ಟಾಕ್ ಪವರ್ ಇದೆ, ನಾವು ಭಾರತದಲ್ಲಿ ಸರ್ಕಾರಗಳ ಜೊತೆಗೆ ಎಲ್ಲ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನಮಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಂದ ನಾವು ತಗೊಂಡು ಇಲ್ಲಿ ಸಪ್ಲೈ ಮಾಡ್ತೀವಿ ಅನ್ನುವಂಥದ್ದೆಲ್ಲ ಆಗಿರೋದು. ಷೇರು ಪತ್ರದಲ್ಲಿ ಅವರು ಒಂದು ಕಂಪನಿಯನ್ನು ನಾವು ಶೇರನ್ನು ಬಿಡುಗಡೆ ಮಾಡಬೇಕಂದ್ರೆ ಅದರ ವಿವರಗಳನ್ನು ಕೊಡಬೇಕು. ಇದು ಹೂಡಿಕೆದಾರರಿಗೆ ಹೇಗೆ ಲಾಭ ಆಗುತ್ತೆ, ನಮ್ಗೆ ಎಷ್ಟು ಲಕ್ಷ ಕೋಟಿ ರೂಪಾಯಿ ಬಿಸಿನೆಸ್ ಆಪರ್ಚುನಿಟಿ ಇದೆ ಇದರಲ್ಲಿ ಅಂತೆಲ್ಲ ಅವರಿಗೆ ನಂಬಿಸಿದ್ರೆ ಶೇರ್ಗಳನ್ನು ತಗೊಳ್ತಾ ಇದ್ದಾರೆ. ಹಾಗೆ ಇವ್ರು ನಂಬಿಸಿದ್ದಾರೆ. ಆದ್ರೆ ಇವರು ಹೇಳಿರೋದೆಲ್ಲ ಸುಳ್ಳು ಅನ್ನೋದು ಆಮೇಲೆ ಗೊತ್ತಾಗಿದೆ. ಅವರು ಆಂಧ್ರ ಪ್ರದೇಶ ಸರ್ಕಾರದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅವರು ಯಾವುದೋ ಅಧಿಕಾರಿ ಬಂದು ಇಲ್ಲಿ ಲಂಚ ಕೊಟ್ಟು ಅದೊಂದು ರೆಕಾರ್ಡ್ ಸಿಕ್ಕಿದೆ. ನ್ಯೂಯಾರ್ಕ್ ನ ಪೊಲೀಸರಿಗೆ 237 ಕೋಟಿ ರೂಪಾಯಿ, 265 ದಶಲಕ್ಷ, $2,650 ಲಂಚ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಆರೋಪ ಇದೆ. ಅದು ಅಲ್ಲಿ ಅಮೆರಿಕದಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ವಿದೇಶಿ ವಂಚನೆ, ವಿದೇಶಿ ಹೂಡಿಕೆದಾರರ ವಂಚನೆ ಅಂತ ಒಂದು ಮುಕದ್ದಮೆ ಬೇರೆನೇ ಒಂದು ಇದಿದೆ, ಕಾನೂನಿದೆ. ಆ ಕಾನೂನಿನ ಪ್ರಕಾರ ಇವರನ್ನ ಅವರು ಅಮೆರಿಕದವರು ಟ್ರಂಪ್ ಬರೋದಕ್ಕಿಂತ ಮುಂಚೆನೇ ಅದು ಕೇಸ್ ಆಗಿದೆ. ಅದೇ ಟ್ರಂಪ್ ಬಂದ ಮೇಲೆ ಅದನ್ನೇನೋ ಆ ಕೇಸ್ನ ಅವಧಿನೇನೋ ವಿಸ್ತರಣೆ ಮಾಡಿದ್ದೇನೋ ಒಂದು ಸುದ್ದಿ ಓದಿದೆ ನಾನು ಮೊನ್ನೆ. ಆಮೇಲೆ ಅವರು ಭಾರತ ಸರ್ಕಾರಕ್ಕೆ ಈಗ ಮನವಿ ಮಾಡಿದ್ದಾರೆ ಅಲ್ವಾ, ಏನು ಅವರು ಇರೋದು ಭಾರತದಲ್ಲಿದ್ದಾರೆ, ಅಮೆರಿಕದಲ್ಲಿ ಇಲ್ಲ, ಅದರಿಂದ ಕಾನೂನು ಇಲಾಖೆ ನೆರವು ಕೇಳಿದ್ದಾರೆ. ನೆರವು ಏನು ಅಂತ ಹೇಳಿದ್ರೆ ಇವರನ್ನ ಗಡೀಪಾರು ಮಾಡಿ ಅಂತ ಕೇಳೋದು. ಭಾರತ ಸರ್ಕಾರದ ಅದಾನಿ ಮತ್ತು ಅವರ ಅಳಿಯನನ್ನು ಗಡೀಪಾರು ಮಾಡುವಷ್ಟು ಸಾಮರ್ಥ್ಯ ತೋರಿಸ್ತಾರ? ಅನುಮಾನ ಇದಲ್ವಾ. ಅದಾನಿಯವರು ಬಹಳ ನಿಕಟವರ್ತಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಸುದ್ದಿ ಆಗ್ತಿದೆ ಅಲ್ವಾ. ನೋಡೋಣ ಏನಾಗುತ್ತೆ ನೋಡೋಣ. ಅಂತೂ ಅವ್ರ ಕೆಲಸ ಮಾಡಿದ್ದಾರೆ, ಭಾರತ ಸರ್ಕಾರಕ್ಕೆ ಕಳಿಸಿದ್ದಾರೆ. ಭಾರತ ಸರ್ಕಾರ ಸದ್ಯಕ್ಕಂತೂ ಗಡೀಪಾರು ಮಾಡುವ ಸಾಧ್ಯತೆ ಇಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸರ್ ಇನ್ನೊಂದು ಸರಿ ಸರ್, ಅಮೆಝಾನ್ ವೆಬ್ ಸರ್ವಿಸ್ ಎಡವಟ್ಟೊಂದು ಮಾಡ್ಕೊಂಡಿದೆ ಸರ್. ಅಂದ್ರೆ ಅಮೆಝಾನ್ ವೆಬ್ ಸರ್ವಿಸು, ರೆಡಿಂಗ್ಟನ್ ಗ್ರೂಪ್ ಸೇರಿದಂತ 3 ಸಂಸ್ಥೆಗಳ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಅಂದ್ರೆ ಅವರು ಇದು ಕಟ್ಟಡ ನಿರ್ಮಾಣ ಹಾಗೂ ಸೌಲಭ್ಯ ನಿರ್ಮಾಣದಲ್ಲಿ ಈ ಒಂದು ಸಂಸ್ಥೆ ತೊಡಗಿಸ್ಕೊಂಡಿರುವಂಥದ್ದು. ಅದೇನಂದ್ರೆ ಅಮೆಝಾನ್ ಕೋಡ್ ಸರ್ವರ್ ನಲ್ಲಿ ಏನು ಅಂದ್ರೆ ಅಂಕಿಅಂಶಗಳು ಉಳಿದಿರುತ್ತೆ ಅದೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ ಸರ್. ಸೊ ಈ ಕುರಿತು ಬಹಳ ಡೇಂಜರ್ ಅಲ್ವಾ ಇದು. ಹೌದು, ಈಗ ಹೊಸ ತಂತ್ರಜ್ಞಾನ ಬಂದಿದೆ. ನಮ್ಮ ಎಷ್ಟು ಡಾಟಾಗಳಿದ್ರು, ಎಷ್ಟು ವಿಡಿಯೋಗಳು ಎಲ್ಲ ಇದ್ರು ಕೂಡ ಕ್ಲೌಡ್ ಸರ್ವಿಸ್ ನಲ್ಲಿ ಸೇಫ್ ಆಗಿರ್ತವೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಲೌಡ್ ತಗೊಂಡಿರ್ತಾರೆ. ಆಲ್ಮೋಸ್ಟ್ ದೊಡ್ಡ ಕಂಪನಿಗಳೆಲ್ಲ ಇವತ್ತು IT ಕಂಪನಿಗಳು, ಆಮೇಲೆ IT ರಿಲೇಟೆಡ್ ಸರ್ವಿಸ್ ಕಂಪನಿಗಳೆಲ್ಲ ಡಾಟಾ ತಗೊಂಡಿರ್ತಾರಲ್ವಾ, ಕ್ಲೌಡ್ ನಲ್ಲಿ ಜಾಗ ತಗೊಂಡಿರ್ತಾರೆ. ಈಗ ಡಿಲೀಟ್ ಆಗಿದೆ ಅಂತ ಹೇಳಿ ಏನು ಅವರಲ್ಲಿ ಏನು ಕಾರಣ ಹೇಳಿದ್ದಾರೆ? ಅಮೆಝಾನ್ ಅವರು ಏನಾದ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ? ಅದೇ ಸರ್, ಇದು ಆಗೋಗ್ಬಿಟ್ಟಿದೆ ಬೈ ಮಿಸ್ ಆಗಿ ಅನ್ನೋ ತರ ಹೇಳ್ತಿದ್ದಾರೆ. ಅಂದ್ರೆ ತಂತ್ರಜ್ಞಾನ ಹೆಂಗ್ ಕೈ ಕೊಡುತ್ತಾ ಅಂತ ಸರ್. ಈ ತರ ಆದ್ರೆ ಕಷ್ಟ ಇದೆ. ತಂತ್ರಜ್ಞಾನ ಅಂತ ಹೇಳಿ ನಾವು ಅದನ್ನ ಅಬ್ಸಲ್ಯೂಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಆಗುತ್ತೆ ಈ ತರ ಆಗೋದಾಗುತ್ತೆ. ಇದಾಗದಿದ್ದಂಗೆ ಇನ್ನು ಅವ್ರು ಬಹಳ ಎಚ್ಚರಿಕೆ ವಹಿಸಬೇಕು. ಮತ್ತು ಅವ್ರಿಗೆ ಇದರಿಂದ ಕ್ರೆಡಿಬಿಲಿಟಿ ಹಾಳಾಗುತ್ತೆ. ಆಮೇಲೆ ಸಂಸ್ಥೆದಲ್ವಾ ಸಾವಿರಾರು ಜನ, ಲಕ್ಷಾಂತರ ಜನ ತಗೋತಾರೆ ಸರ್ವಿಸ್. ಈಗ ಸಣ್ಣ ಕಂಪನಿ ಕೂಡ ಕ್ಲೌಡ್ ನಲ್ಲಿ ಒಂದು ಜಾಗ ತಗೊಂಡ್ಬಿಟ್ಟು ಸುಮಾರು 36 ವರ್ಷಗಳಿಂದ ನಡ್ಕೊ ಬಂದಿರುವಂತ ಕಂಪನಿ. ಮತ್ತೆ ಬೆಂಗಳೂರು ಆದರ್ಶ್ ಡೆವಲಪರ್ಸ್. ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು. ನೋಡಿ ಈ ತರ ಆದ್ರೆ ಅಲ್ಲಿ ಯಾರಾದ್ರೂ ಡಿಲೀಟ್ ಮಾಡಿದಾರ ಬೇಕು ಅಂತ ಹೇಳ್ಬಿಟ್ಟು ಕಂಪನಿ ಒಳಗಡೆ ಅವರೇ ಹೊರಗಡೆಯಿಂದ ಹ್ಯಾಕ್ ಆಗಿದೆಯಾ? ಕೇಸು ಕೂಡ ದಾಖಲಾಗಿದೆ ಸರ್. ಅಥವಾ ಅವರ ನಿರ್ಲಕ್ಷ್ಯದಿಂದ, ಎಂಪ್ಲಾಯೀಸ್ ನಿರ್ಲಕ್ಷ್ಯದಿಂದ ಆಗಿರಬಹುದು, ಹೇಳಲಿಕ್ಕಾಗಲ್ಲ. ಅಷ್ಟೇ ಸರ್ ಇವತ್ತಿನ ಸುದ್ದಿಗಳು. ನೋಡೋದಲ್ಲ ವೀಕ್ಷಕರೇ, ಇಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.